ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದರಿ, ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ, ನಾನು ನನ್ನ ಸಾಯಂಕಾಲದ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಟೈಮ್ ಇವಾಗ ಸಂಜೆ 4 ಗಂಟೆ ಆಗ್ಯಾದ ನೋಡ್ರಿ. ಇವಾಗ ನೋಡ್ತಿರ್ಬೋದು ಎಲ್ಲ ಬಾಂಡೆ ತಿಕ್ಬಿಟ್ಟು ಡಬ್ಬಿಟ್ಟಿನಿ. ಅದೇ ರೀತಿ ಮೋಹಿತ ಬರೋ ಟೈಮ್ ಆಗ್ಯದ. ಹಂಗಾಗಿ ಅವ್ರು ಬರೋದ್ರಾಗ ಒಂದು ಸ್ವಲ್ಪ ಅಡುಗೆನ ಇದನ್ನು ಮಾಡ್ಕೊಳಕತ್ತೀನಿ. ಇದು ನೋಡ್ರಿ, ದೋಸೆಗೆ ಅಂತ ಹೇಳಿ ಹಿಟ್ಟನ್ನು ಕೂಡ ರುಬ್ಬಿಟ್ಟೀನಿ. ಅಂದ್ರೆ ಜಲ್ದಿ ನೆನೆ ಅಂದ್ರೆ 10 ಗಂಟೆಗೆ ಹಿಂಗೆ ಅಕ್ಕಿನ ನೆನೆ ಹಾಕಿದ್ದೆ. ಅದಕ್ಕೋಸ್ಕರವಾಗಿ 4 ಗಂಟೆಗೆ ಹಿಟ್ಟನ್ನು ರುಬ್ಬಿಟ್ಬಿಟ್ಟೀನಿ. ಅದೇ ರೀತಿ ಇವತ್ತು ಒಗ್ಗರಣೆಯನ್ನು ಮಾಡಿ ನೋಡ್ರಿ. ಮೆಂತ್ಯ ಪಲ್ಯ ಅದನ್ನು ಹಾಕಿ ಮಾಡೀನಿ. ಹುಡುಗರು ತಿಂತಾರೆಲ್ಲ ಗೊತ್ತಿಲ್ಲ. ರೋಹಿತ್ಗೆ ಈ ರೀತಿ ಮೆಂತ್ಯ ಪಲ್ಯ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ. ಆದರೂ ಮತ್ತು ಹಾಕಿ ಮಾಡೀನಿ. ನೋಡ್ಬೇಕು ಏನು ಮಾಡ್ತಾರಂತ. ಅದೇ ರೀತಿ ಅವ್ನಿಗೆ ಕುಡ್ಲಿಕ್ಕೆ ಅಂತ ಹೇಳಿ ಬಿಸಿನೀರನ್ನು ಕೂಡ ಕಾಯಿಸಿಟ್ಟಿನಿ. ಯಾಕಂದ್ರೆ ಅವು ಕೆಮ್ಲಾಕತ್ತಾನ. ಹಂಗಾಗಿ ಡಾಕ್ಟರ್ ಬಿಸಿನೀರು ಹಾಕೊಡ ಅಂತ ಹೇಳಾರ. ಅದಕ್ಕೆ ಬಿಸಿನೀರು ಕಾಯಿಸಿಟ್ಟಿನಿ. ಈ ಗಜ್ರಿ ನೋಡ್ರಿ, ಹೋದ ಶುಕ್ರವಾರ ತೊಗೊಂಡಿದ್ನ್ಯಾ. ಇವ್ರನ್ನ ಪಲ್ಯ ಮಾಡಿದ್ರೆ ಗಜ್ರಿ ಪಲ್ಯನ ತಿನ್ನೋದೇ ಇಲ್ಲ ಮನ್ಯಾಗ, ಯಾರೂ ತಿನ್ನೋದಿಲ್ಲ. ಮಾಡಿದ್ನಿ ಅಂದ್ರೆ ನನಗೂ ಅಷ್ಟೊಂದು ಹೋಗೋದಿಲ್ಲ ಇದು ಗಜ್ರಿ ಪಲ್ಯ. ಮತ್ತು ಹುಡುಗರಿಗೂ ಬುತ್ತಿ ಕಟ್ಟೀನಿ ಅಂತಂದ್ರೆ ಅವರು ಕೂಡ ಹೆಂಗೆ ಒಯ್ದಿರ್ತಾರೆ ಹಂಗೆ ತಂದುಬಿಡ್ತಾರೆ. ಹಂಗಾಗಿ ತಿನ್ನಂಗಿಲ್ಲ ಯಾರು ಅಂಥೇಳಿ ಕುದಿಸಿದ್ರೆ ಸುಮ್ಮನೆ ಆ ಕಡೆ ಈ ಕಡೆ ಅಡ್ಡಾಡ್ಕೋತ ತಿಂದ್ರೆ ಆಯ್ತು ಅಂಥೇಳಿ ಹಾಕೊಂಡು ಕುದಿಸಿಟ್ಟಿನಿ. ಅದೇ ರೀತಿ ಪಲ್ಯ ನೋಡ್ರಿ, ಪಲ್ಯ ಕೂಡ ಮಾಡೀನಿ. ಹಂಗೆ ಮ್ಯಾಗಿ ಮಾಡಿ ನೋಡ್ರಿ. ಇವತ್ತು ಮ್ಯಾಗಿ ಮಾಡತ್ತಂದ್ರು. ಹಂಗಾಗಿ ಅವ್ರು ಬರೋದ್ರಾಗ ಒಂದು ಸ್ವಲ್ಪ ಒಂದೇ ಚೀಟಿತ್ತು, ಅಷ್ಟೇ ಮಾಡಿಟ್ಟಿನಿ. ಆಮೇಲೆ ಮತ್ತು ಸಂಜೆಗೆ ಅಂಥೇಳಿ ಚಪಾತಿ ಮಾಡಿ ಕೊಟ್ರೆ ಆಯ್ತು ಅಂಥೇಳಿ ಇವಾಗ ಸುಮ್ಮನೆ ಇಬ್ಬರು ಬಂದ ಕೂಡಲೇ ಏನಾರು ತಿನ್ನಕ್ಕೆ ಬಿಡ್ತಾರಲ್ಲ, ಹಂಗಾಗಿ ಸ್ವಲ್ಪನೇ ಅದೊಂದು ಪ್ಯಾಕೆಟ್ ಇತ್ತು, ಅದ್ರಾಗ ಅಷ್ಟೇ ಮಾಡೀನಿ. ಅದೇ ರೀತಿ ನೋಡ್ರಿ, ಇದು ಗೋಧಿ ಹಿಟ್ಟು ಪ್ಯಾಕೆಟ್ ಮೊನ್ನೆ ಮದುವೆ ಅಂದು ಇದೊಂದು ಪ್ಯಾಕೆಟ್ ಉಳ್ದದ. ಹಾಗಾಗಿ ಆ ಕಡೆ ಮನೆಗೆ ಒಂದು ಮತ್ತು ತೋಟಕ್ಕೊಂದು ಮತ್ತು ಇಲ್ಲಿ ನನಗೊಂದು ಅಂಥೇಳಿ 3 ಪ್ಯಾಕೆಟ್ ಉಳಿದಿದ್ದು ನನಗೊಂದು ಅಂಥೇಳಿ ಇಲ್ಲಿ ತಂದು ಕೊಟ್ಟಾರ. ರೋಹಿತ್ ನೋಡ್ರಿ ಸ್ಕೂಲಿಂದ ಬಂದುಬಿಟ್ಟು ಮಲ್ಕೊಂಡಾನ. ಇವಾಗ ಮೋಹಿತಿನೂ ಬಂದಿಲ್ಲ. ಇವ ಬಂದ್ಬಿಟ್ಟು ಅಂದ್ರೆ ನಾಳೆ ಸ್ಕೂಲ್ ಸೂಟಿ ಅದಲ್ಲ ಅಂಥೇಳಿ ಇವಾಗ ಹೋಮ್ವರ್ಕ್ ಏನು ನಾಳೆ ಮಾಡ್ತೀನಿ ಅಂಥೇಳಿ ಇವಾಗ ಬಂದುಬಿಟ್ಟು ಕೈಕಾಲು ಮರಿ ತಗೊಂಡು ಹಾಲು ಕುಡಿದು ಇವಾಗ ಟಿವಿ ನೋಡ್ಕೊತಾ ಕುಂತಾನ. ಈಗ ನೋಡ್ರಿ, ನಿನ್ನೆ ದಿನ ರವೆ ಒಡಿಸ್ಕೊಂಡು ಬಂದೀನಿ. ಇವಕ್ಕೂರ್ನ ಇದ್ರಾಗ ಹಿಟ್ಟು ಮತ್ತು ಗೊಳ್ಳ ಇರ್ತದೆ, ಅದನ್ನು ಇನ್ನು ಸೋಸಿ ಇಡಬೇಕು. ಅದು ಯಾವಾಗ ಆಗತ್ತೆ ಗೊತ್ತಿಲ್ಲ. ಇವಾಗಂತ್ರ ಒಡಿಸ್ಕೊಂಡು ಬಂದಿಟ್ಟೀನಿ. ಇವಾಗ ನೋಡ್ರಿ, ಸಂಜಿನಾಗ ದೀಪ ಹತ್ಲಾಕತ್ತೀನಿ. ಸಂಜೆ ಮುಂದೆ ದೀಪ ಹಚ್ಬೇಕಲ್ಲ ಫ್ರೆಂಡ್ಸ್, ಹಂಗಾಗಿ ದೀಪ ಹಚ್ಲಾಕತ್ತೀನಿ ಸಂಜೆ ಟೈಮ್ದು. ಸಂಜೆ ಊಟಕ್ಕೆ ಅಂಥೇಳಿ ಸೈಡ್ಗೆ ಬಾಡಿಸ್ಕೊಳಕ್ಕೆ ಅಂಥೇಳಿ ಸೌಂತಿಕಾಯಿನ ಹೋಳಾಕತ್ತೀನಿ ನೋಡ್ರಿ. ಪಲ್ಯ ಇವತ್ತು ಹಾಗಲಕಾಯಿ ಪಲ್ಯ ಮಾಡಿದ್ನ್ಯಾ. ಅದೇ ರೀತಿ ಚಪಾತಿ ಹಿಟ್ಟು ಕೂಡ ಅದೇ ಚಪಾತಿ ಮಾಡಬೇಕು. ಆಮೇಲೆ ಮತ್ತು ಹುಡುಗರಿಗೆ ಮ್ಯಾಗಿ ಅಂದ್ರೆ ಸಾಲಿಲಿಂದ ಬಂದ ಕೂಡಲೇ ತಿನ್ಲಕ್ಕ ಅಂಥೇಳಿ ಅದೊಂದು ಸ್ವಲ್ಪ ಮ್ಯಾಗಿ ಪ್ಯಾಕೆಟ್ ಇತ್ತು, ಇತ್ತು ಅದೊಂದು ಅಷ್ಟೇ ಮಾಡೀನಿ. ಆಮೇಲೆ ಸಂಜೆಗೆ ಅಂಥೇಳಿ ಚಪಾತಿನ ಮಾಡಿಕೊಡ್ತೀನಿ. ಆಮೇಲೆ ಇವಾಗ ಬಾಡಿಸ್ಕೊಳಕ್ಕೆ ಅಂಥೇಳಿ ಸೌಂತಿಕಾಯಿ ಊಟಕ್ಕೆ ಕುಂತಾಗ ಹೊಳ್ದಾಗಲ್ಲ ಅಂಥೇಳಿ ಇವಾಗಲೇ ಹೋಳ್ಬಿಟ್ಟು ಇಡ್ತೀನಿ ನೋಡ್ರಿ. ಹಂಗೆ ಟೈಮ್ ಇವಾಗ ಸಂಜೆ 5:30 ಆಗ್ಯದ. ದೀಪ ಕೂಡ ಹಚ್ಚಿದ್ದಾಯಿತು. ದೀಪ ಹಚ್ಚಿದ ಮ್ಯಾಗ ಇವಾಗ ಅದನ್ನು ಹೋಳಾಕತ್ತೀನಿ ನೋಡ್ರಿ. ರೋಹಿತ ಹೊರಗಡೆ ಟಿವಿ ನೋಡ್ಕೋತಾ ಕುಂತಾನವ. ಹೋಮ್ವರ್ಕ್ ನಾಳೆ ಮಾಡ್ತೀನಂದ. ಹಾಗಾಗಿ ನಾನು ಕೂಡ ಬಿಟ್ಟೆ. ನಾಳೆಗೆ ಅವ್ರ ಸ್ಕೂಲ್ನಲ್ಲಿ ಏನೋ ಫಂಕ್ಷನ್ ಆದಂತ, ಹಾಗಾಗಿ ಸಾಲು ಸೂಟಿ ಕೊಟ್ಟಾರ.
ಅಂದ್ರೆ ಫಂಕ್ಷನ್ ಅಂತಂದ್ರೆ ಅದು ಟೀಚರ್ಸ್ಗಳ್ದು ಅದೇನಾದಂತ ಹಂಗಾಗಿ ಮಕ್ಕಳಿಗೆಲ್ಲ ಇವ್ರಿಗೆ ಸೂಟಿ ಕೊಟ್ಟಾರ. ಹೋಮ್ವರ್ಕ್ ನಾಳೆ ಮಾಡ್ತೀನಿ ಅಂತಂದ. ಇರ್ಲಿ ಬಿಡು ಅಂತ ಹೇಳಿಬಿಟ್ಟು ನೋಡ್ರಿ, ನಾಳೆಗೆ ನಾಷ್ಟ ಮಾಡಿಬಿಟ್ಟು ಹೋಮ್ವರ್ಕ್ ಮಾಡ್ಕೋತಾ ಕುಂದಿರ್ತಾನೆ ಬೆಳಿಗ್ಗೆ. ಅದೇ ರೀತಿ ಮೋಹಿತಿನೂ ಬಂದಿಲ್ಲ ನೋಡ್ರಿ. ಅವನದು ವ್ಯಾನ್ ಇನ್ನೂ ಬಂದಿಲ್ಲ. ಅವ ಅಲ್ಲೇ ಊರಲ್ಲಿ ಇದ್ನಂತಂದ್ರೆ 5:15 5 ಗಂಟೆ ಅನ್ನೋದ್ರಾಗ ಮನೆಗೆ ಬಂದ್ಬಿಡ್ತಾನೆ. ಈ ಕಡೆ ನನ್ನ ಕಡೆ ಬಂದಂತಂದ್ರೆ ಅಂದ್ರೆ ವ್ಯಾನ್ ವ್ಯವಸ್ಥೆ ಅದಂತ ಹೇಳಿ ಈ ಕಡೆ ನನ್ನ ಕಡೆ ಬರ್ತಾನೆ ನೋಡ್ರಿ. ಹಾಗಾಗಿ ನಮ್ಮ ಅವ್ವರು ಏನಾದ್ರು ಈ ಕಡೆ ನನ್ನ ಕಡೆ ಅಂದ್ರೆ ಈ ಕಡೆ ಬಂದಿದ್ರಂದ್ರೆ ಮೋಹಿತ್ನು ಈ ಕಡೆ ಬರ್ತಾನೆ. ಅಂದ್ರೆ ಅವ್ವ ಈ ಕಡೆ ಬಂದಿರ್ತಾರೆ, ಮತ್ತು ಅವ ಮೋಹಿತ್ ಆ ಕಡೆ ಹೋದ್ನಂತಂದ್ರೆ ಅವನಿಗೆ ಮತ್ತು ಬೆಳಿಗ್ಗೆ ಅದೆಲ್ಲ ಟಿಫಿನ್ ಮಾಡಿಕಟ್ಟೋದು ಅದೆಲ್ಲ ಯಾರೂ ಇರೋದಿಲ್ಲಲ್ಲ. ಹಾಗಾಗಿ ಅವನು ಕೂಡ ಈ ಕಡೆನೇ ಬಂದ್ಬಿಡ್ತಾನೆ. ವ್ಯಾನ್ ವ್ಯವಸ್ಥೆ ಅದಲ್ಲ, ಹಾಗಾಗಿ ಈ ಕಡೆನೇ ಬರ್ತಾನೆ ನೋಡ್ರಿ ಅವನು. ಅವ್ವ ಅಲ್ಲಿ ಊರಾಗಿದ್ದಾಗ ಮಾತ್ರ ಆ ಕಡೆ ವ್ಯಾನ್ ಇರ್ತಾನೆ. ಒಂದು ವೇಳೆ ಅವ್ವ ಈ ಕಡೆ ಊರಿಗೆ ಬಂದಿದ್ಲ ಅಂತಂದ್ರೆ ಈ ಕಡೆ ವ್ಯಾನ್ ಏರ್ ಈ ಕಡೆ ಬರ್ತಾನೆ ನೋಡ್ರಿ. ಅವ ಅಂದ್ರೆ ಆ ಕಡೆ ಅಲ್ಲೇ ಇದ್ನಂತಂದ್ರೆ ಜಲ್ದಿನೇ ಮನೆಗೆ ಹೋಗ್ಬಿಡ್ತಾನೆ. ಮತ್ತು ಈ ಕಡೆ ಬರಬೇಕಾದ್ರೆ ಒಂದು ಸ್ವಲ್ಪ ದೂರನೇ ಆಗುತ್ತಲ್ಲ, ಮನೆ ಬಂದು ಹತ್ಬೇಕಾದ್ರೆ 6:15 6:30 ಆಗುತ್ತೆ ನೋಡ್ರಿ. ಅಂದ್ರೆ ಒಂದು ಸ್ವಲ್ಪ ಊರು ದೂರ ಆಗುತ್ತಲ್ಲ, ವ್ಯಾನ್ ವ್ಯವಸ್ಥೆ ಅದಂತ ಹೇಳಿ ಬರ್ತಾನೆ. ಹಾಗಾಗಿ ಊರು ದೂರ ಆಗತ್ತೆ ಅಂಥೇಳಿ ಅಲ್ಲೇ ಅವನ ಹತ್ರನೇ ಇರ್ತಾನೆ ಮೋಹಿತ. ಅವ್ವ ಅಪ್ಪನ ಹತ್ರನೇ ಇರ್ತಾನವ. ಅವ್ವ ಅಪ್ಪ ಈ ಕಡೆ ಊರಿಗೆ ಬಂದಾಗ ಮಾತ್ರ ಈ ಕಡೆ ಬರ್ತಾನೆ ನೋಡ್ರಿ. ಇನ್ನೂ ಕೂಡ ಬಂದಿಲ್ಲ ನೋಡ್ರಿ. ಟೈಮ್ 5:30 ಆಗ್ಯದ. ಇನ್ನೂ ಕೂಡ ಮೋಹಿತ್ ಬಂದಿಲ್ಲ. ಬಂದ್ಮ್ಯಾಗ ಒಂದು ಸ್ವಲ್ಪ ಏನಾರು ತಿನ್ಲಕ್ಕ ಅದು ಕೊಟ್ಬಿಟ್ಟು ಹೋಮ್ವರ್ಕ್ ಮಾಡ್ಕೋತಾ ಕುಂದಿರ್ತಾನೆ. ಇವ ರೋಹಿತ ಹೋಮ್ವರ್ಕ್ ಮಾಡಿಲ್ಲ, ನಾಳೆ ಮಾಡ್ತೀನಿ ಅಂತಂದ. ಅದಕ್ಕೆ ಹೋಗ್ಬಿಡು ಅಂತ ಹೇಳಿಬಿಟ್ಟು ನೋಡ್ರಿ ಅಡ್ಡಾಡಕತ್ತ ನೋಡ್ರಿ ಅವ. ಹಾಗೆ ಫ್ರೆಂಡ್ಸ, ನಿನ್ನೆ ದಿನ ಬೆಳಿಗ್ಗೆ ನೀರು ಬಂದಿದ್ದು, ನೀರು ಕೂಡ ತುಂಬಿದ್ದಾಗ್ಯದ. ಇವಾಗಂತ್ರ ನಮ್ಮ ಕಡೆ ಮೊದಲಾದ್ರೆ 4 ದಿನಕ್ಕೊಮ್ಮೆ 2-3 ದಿನಕ್ಕೊಮ್ಮೆ ಬಿಡ್ತಿದ್ರು, ಮ್ಯಾಗ ನೀರು ಬಿಡ್ತಿದ್ರು. ಇವಾಗ ಒಂದು ಸ್ವಲ್ಪ ಲೇಟ್ ಮಾಡಕತ್ತಾರ. ಯಾಕಂದ್ರೆ ಬ್ಯಾಸ್ಗೊಂದು ಚಾಲೂ ಆಗ್ಯದಲ್ಲ, ಹಾಗಾಗಿ ನೀರಿಂದೊಂದು ಸಮಸ್ಯೆ ಕಾಡ್ತದೆ ನೋಡ್ರಿ. ಇವಾಗ ನೋಡ್ರಿ ಒಂದು ಸ್ವಲ್ಪ ಬಾಂಡೆ ಉಳ್ದಾವ, ಆಕೂರ್ನು ಕೂಡ ಉಜ್ಜಿ ಇಡಾಕತ್ತೀನಿ. ಬಿಟ್ನಿ ಅಂತಂದ್ರೆ ಮತ್ತು ಹಂಗೆ ಉಳಿದು ಜಾಸ್ತಿ ಆಗ್ಬಿಡ್ತಾವೆ. ಹಾಗಾಗಿ ಒಂದು ಸ್ವಲ್ಪ ಇದ್ದಾಗಲೇ ಅವಕೂರ್ನ ತಿಕ್ಕಿ ಇಟ್ಬಿಡ್ತೀನಿ ನೋಡ್ರಿ. ಮೋಹಿತ್ ಯಾಕೆ ಬಂದಿಲ್ಲ ಅಂಥೇಳಿ ಕೇಳ್ಕೋತಾ ಆ ಕಡೆ ಒಳಗೊಮ್ಮೆ ಹೊರಗೊಮ್ಮೆ ಅಡ್ಡಾಡಕತ್ತಾನ. ಬರಾಕತ್ತಾನಪ್ಪ, ಒಂದು ವ್ಯಾನ್ ಇಲ್ಲಿ ಬರ್ಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಬರ್ತಾನೆ ಅಂಥೇಳಿ ಹೇಳಿದೆ. ಹಂಗಾಗಿ ಮತ್ತೆ ಹೋಗಿ ಕುಂತು ನೋಡ್ರಿ. ಅವ ಬರ್ಲಿಕ್ಕಂದ್ರೆ ಯಾಕೆ ಬಂದಿಲ್ಲ ಮಮ್ಮಿ ಅಂಥೇಳಿ ಕೇಳ್ಕೊಂತ ಅಡ್ಡಾಡ್ತಾನವ. ಬಂದಂತಂದ್ರೆ ಮತ್ತು ಅವನ ಜೊತೆ ಆಟ ಆಡ್ತಾನೆ. ಕೆಲವೊಮ್ಮೆ ಇಬ್ಬರು ಕೂಡ ಜಗಳ ತೆಗಿತಾರೆ. ಹಿಂಗೆ ನೋಡ್ರಿ. ಮತ್ತು ಅವರಿಬ್ಬರು ಅವ ಇರ್ಲಿಕ್ಕಂದ್ರೆ ಯಾಕೆ ಬಂದಿಲ್ಲ ಅಂಥೇಳಿ ಕೇಳ್ತಾನೆ. ಇದ್ನು ಅಂತಂದ್ರೆ ಇಬ್ಬರು ಕೂಡ ಸೇರಿದ್ರು ಅಂದ್ರೆ ಆಮೇಲೆ ಜಗಳ ಆಡೋದಂದ್ರೆ ಅವ್ರು ಜಗಳ ಬಿಡ್ಸಕ್ಕೆ ನನಗಾಗೋದಿಲ್ಲ. ಪರಿ ಜಗಳ ಮಾಡ್ತಾರೆ ಕೆಲವೊಂದು ಟೈಮ್ ಹಿಂಗೆ ನೋಡ್ರಿ. ಹುಡುಗರು ಇಬ್ಬರು ಒಬ್ಬರೇ ಇದ್ರಂದ್ರೆ ಸುಮ್ಮಿರ್ತಾರೆ. ಅದ್ರಾಗ 2-3 ಈ ರೀತಿ ಸೇರಿದ್ರು ಅಂದ್ರೆ ಅವ್ರು ಜಗಳ ಬಿಡಿಸೋದ್ರಾಗ ಸಾಕಾಗಿ ಹೋಗ್ಬಿಡ್ತದೆ. ಇವತ್ತು ಬೆಳಿಗ್ಗೆ ನಾಷ್ಟ ಉಪ್ಪಿಟ್ಟು ಮಾಡಿದ್ದು ನೋಡ್ರಿ ಫ್ರೆಂಡ್ಸ. ಮೋಹಿತ್ ಬೆಳಿಗ್ಗೆ ಅವನದು ವ್ಯಾನ್ ಜಲ್ದಿನೇ ಬರ್ತದೆ 7:15. ಅಂದ್ರೆ ಇಲ್ಲಿಂದ ದೂರ ಆಗುತ್ತಲ್ಲ, ಹಂಗಾಗಿ ಜಲ್ದಿನೇ ಬಿಡ್ತಾರೆ ವ್ಯಾನ. 7:15ಗೆ ವ್ಯಾನ್ ಬಿಟ್ರಂದ್ರೆ ಅಲ್ಲಿ ಹೋಗಿ ಮುಟ್ಬೇಕಾದ್ರೆ 9:30 ಆಗುತ್ತೆ. ಹಂಗಾಗಿ ಅವ ಇಲ್ಲಿ ಮನೆ 7:30ಗೆ ಬಿಡ್ತಾನೆ ನೋಡ್ರಿ. 7:30 ಅನ್ನೋದ್ರಾಗ ಏನಾರು ಒಂಥರ ನಾಷ್ಟ ಮಾಡಬೇಕು, ಮತ್ತು ಪಲ್ಯ ಮತ್ತು ಚಪಾತಿನ ಈ ರೀತಿಯ ಇಷ್ಟು ಆಗ್ಬೇಕು ನೋಡ್ರಿ 7:30 ಅನ್ನೋದ್ರಾಗ. ಹಂಗಾಗಿ ಮೋಹಿತ್ ಈ ಕಡೆ ಬಂದಾಗ ನಾನು ಸ್ವಲ್ಪ ದಿನ ಹೇಳೋಕ್ಕಿಂತ ಜಲ್ದಿನೇ ಎದ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡ್ಬೇಕು ನೋಡ್ರಿ. ರೋಹಿತ್ ಆದ್ರೆ 8:30ಗೆ ಹೋಗ್ತಾನೆ. ಇವನ್ಕಿಂತ ಒಂದು ತಾಸು ಲೇಟಾಗಿ ಹೋಗ್ತಾನೆ ಒಂದು ಸ್ವಲ್ಪ. ಅವನದು ವ್ಯಾನ 8:30ಗೆ ಬರ್ತದೆ, ಇವಂದು 7:30ಗೆ ಬರ್ತದೆ. ಯಾಕಂದ್ರೆ ಇಲ್ಲಿ ಹಳ್ಳಿಲಿಂತ ಅಲ್ಲಿ ಅವ್ನ ಸ್ಕೂಲಿಗೆ ಒಂದು ಸ್ವಲ್ಪ ದೂರ ಆಗುತ್ತೆ. ಹಂಗಾಗಿ ಜಲ್ದಿನೇ 1 ಗಂಟೆ ಜಲ್ದಿನೇ ಬಿಡ್ತಾರೆ. ಇಲ್ಲಿ 7:30ಗೆ ಬಿಟ್ರಂದ್ರೆ ಎಲ್ಲ ಹುಡುಗರನ್ನ ಅಲ್ಲಿ ಏರಿಸ್ಕೋತ ಹೋಗೋದ್ರಾಗ, ಎಲ್ಲರನ್ನ ಕರ್ಕೊಂಡು ಹೋಗೋದ್ರಾಗ, ಅಲ್ಲಿ ಸ್ಕೂಲ್ ಹೋಗಿ ಮುಟ್ಟೋದ್ರಾಗ 9:30 ಹಿಂಗಾಗಿ ಬಿಡ್ತದೆ. ಹಾಗಾಗಿ ಜಲ್ದಿನೇ ಬಿಡ್ತಾರೆ ನೋಡ್ರಿ.
ಇಲ್ಲಿ ಮನೆಯಲ್ಲೇ ನಾಷ್ಟ ಏನು ಮಾಡಿರ್ತದೆ ಅದನ್ನು ಸ್ವಲ್ಪ ಬೆಳಿಗ್ಗೆ ನಾಷ್ಟ ಹೋಗಲ್ಲ ಆದ್ರೂ ಕೂಡ ತಿನ್ನಿಸಿ ಕಳಿಸ್ತೀನಿ ನೋಡ್ರಿ. ಏನಾರ ಮಾಡಿದ್ದು ಇಲ್ಲಾಂದ್ರೆ ಅಲ್ಲೇ ಅಂದ್ರೆ ಜಲ್ದಿ ಹೋಗಿರ್ತಾವಲ್ಲ ಹುಡುಗರು 9:00ವರೆಗೆ ಅಲ್ಲಿ ಹುಡುಗರು ನಾಷ್ಟ ತಿಂತಾವತ್ತ. ಆದರೆ ಇವ ಏನೂ ತಿನ್ನಂಗಿಲ್ಲ ಅಂಥೇಳಿ ಇಲ್ಲೇ ನಾನು ಮನೆಯಲ್ಲೇ ಆದಷ್ಟು ತಿನ್ನಿಸಿ ಕಳಿಸಿರ್ತೀನಿ ಅವಾಗ. ಮಧ್ಯಾಹ್ನದ್ದು 1:30ಗೆ ಊಟಕ್ಕೆ ಬಿಡ್ತದಲ್ಲ ಆ ಮಧ್ಯಾಹ್ನದ ಊಟ ಅಷ್ಟೇ ಕಟ್ಟಿ ನಾಷ್ಟ ಏನು ಮಾಡಿರ್ತದೆ ಅದನ್ನು ತಿನ್ನಿಸಿ ಕಳಿಸಿರ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.